ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿರೋ ಕೆಲವು ಸಿನಿಮಾಗಳ ಬಗ್ಗೆ ಮಾತಾಡುವಾಗ ಆ ಸಿನಿಮಾಗಳ ಇನ್ಫಾರ್ಮೇಶನ್ಸ್ ಸಿಕ್ಕಾಪಟ್ಟೆ ಸಿಗುತ್ತೆ. ಕಾರಣ ಆ ಸಿನಿಮಾಗಳು ಸೃಷ್ಟಿ ಮಾಡಿರುವಂತಹ ದಾಖಲೆಗಳು. 90s ಅಲ್ಲಿ ಇರೋ ಯಂಗ್ಸ್ಟರ್ಸ್ ಗಳಿಗೆ ಅನ್ನೋ ಸಿನಿಮಾ ಯಾವ ತರ ರೆಕಾರ್ಡ್ ನ ಕ್ರಿಯೇಟ್ ಮಾಡ್ತು, ಚಿತ್ರರಂಗದಲ್ಲಿ ಯಾವ ತರ ಸಂಚಲನ ಹುಟ್ಟಾಕ್ತು, ಬೇರೆ ಭಾಷೆಯ ಚಿತ್ರರಂಗದ ಮೇಲೆ ಅನ್ನೋ ಸಿನಿಮಾ ಯಾವ ತರ ಪರಿಣಾಮ ಬೀರ್ತು, ಒಂದೇ ಸಿನಿಮಾದಲ್ಲಿ ಉಪೇಂದ್ರ ಅನ್ನೋ ಒಂದು ಹೆಸರು ಎಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಯ್ತು, ಉಪೇಂದ್ರ ಅನ್ನೋ ಹೊಸ ನಟನ ಪ್ರೇಕ್ಷಕರು ಯಾವ ತರ ಕೊಂಡಾಡಿದ್ರು, ಮೊದಲನೇ ಸಿನಿಮಾದಲ್ಲೇ ಎಷ್ಟು ಫ್ಯಾನ್ಸ್ ಗಳು ಹುಟ್ಕೊಂಡ್ರು, ನಂತರ ರಿಲೀಸ್ ಆಗೋ ಉಪೇಂದ್ರ ಸಿನಿಮಾಗಳಿಗೆ ಯಾವ ತರ ಓಪನಿಂಗ್ ಇತ್ತು, ಇದೆಲ್ಲ ಆ ಜನರೇಷನ್ ಗೊತ್ತಿರುತ್ತೆ. ಈ ಒಂದು ವಿಡಿಯೋ ಆ ಕಾಲದ ಯುವಕರಿಗೆ ಮೆಲುಕು ಹಾಕುವಂತ ವಿಷಯವಾಗಿದ್ದರೆ, ಈಗಿರೋ ಪ್ರೆಸೆಂಟ್ ಜನರೇಷನ್ ಗೆ 1998 ಅಲ್ಲಿ ಅನ್ನೋ ಸಿನಿಮಾ ಯಾವ ತರ ಒಂದು ದಾಖಲೆಗಳನ್ನ ಕ್ರಿಯೇಟ್ ಮಾಡ್ತು ಅನ್ನೋ ಇನ್ಫಾರ್ಮೇಶನ್ ವಿಡಿಯೋ ಆಗಿರುತ್ತೆ. ಕನ್ನಡ ಚಿತ್ರರಂಗದ ಮೈಲಿಗಲ್ಲಿನ ಸಿನಿಮಾ ಸುಮಾರು ವರ್ಷಗಳ ನಂತರ ಒಂದು ದೊಡ್ಡ ರೆಕಾರ್ಡ್ ನ ಕ್ರಿಯೇಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲಿ ದೊಡ್ಡ ದೊಡ್ಡ ಫಿಲಂ ಮೇಕರ್ಸ್ ನಮ್ ಕನ್ನಡ ಚಿತ್ರರಂಗ ಕಡೆ ತಿರುಗಿ ನೋಡೋ ತರ ಮಾಡಿರುವಂತ ಸಿನಿಮಾ ಸಿನಿಮಾ. ಸೊ ಯಾವಾಗ ಪ್ರೊಡ್ಯೂಸರ್ಸ್ ಎಲ್ಲ ಉಪೇಂದ್ರ ಅವರೇ ಹೀರೋ ಆಗ್ಬೇಕು ಅಂತ ಕೇಳ್ಕೊಂತಾರೋ, ಆಗ ಉಪೇಂದ್ರ ಅವ್ರಿಗೆ ಅನ್ಸೋದು ಓಮ್ ಸಿನಿಮಾ ಟೈಮ್ ಅಲ್ಲಿ ಒಂದು ಕತೆ ಮಾಡಿರ್ತಾರೆ, ಆ ಕಥೆಯಲ್ಲಿ ಬರೋ ಕೆಲವು ಪಾತ್ರಗಳನ್ನ ಚೇಂಜ್ ಮಾಡಿ ಉಪೇಂದ್ರ ಅವ್ರ ಇಮೇಜ್ ಸೂಟ್ ಆಗೋ ತರ ಆ ಕಥೆನ ಡಿಸೈನ್ ಮಾಡ್ತಾರೆ. ಈ ಸಿನಿಮಾಗೆ ಅಂತ ಟೈಟಲ್ ಫಿಕ್ಸ್ ಮಾಡ್ತಾರೆ. ಸಿನಿಮಾದ ಮುಹೂರ್ತ ಗಾಂಧಿನಗರಲ್ಲಿ ದೊಡ್ಡ ಸದ್ದು ಮಾಡುತ್ತೆ. ಅದು ಮಾತ್ರ ಅಲ್ಲ, ಸಿನಿಮಾ ಯಾವ ತರ ಇರಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಆ ಮುಹೂರ್ತದಲ್ಲಿ ನಡೆಯೋ ಸುಮಾರು ಸನ್ನಿವೇಶದ ಮೂಲಕ ದೊಡ್ಡ ಮಟ್ಟಕ್ಕೆ ನಿರೀಕ್ಷೆ ಮೂಡಿಸುತ್ತೆ. ಮ್ಯೂಸಿಕ್ ಡೈರೆಕ್ಟರ್ ಅವಕಾಶಕ್ಕೋಸ್ಕರ ಕಾಯ್ತಾ ಇರೋ ಗುರು ಕಿರಣ್ ಅವ್ರನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಫಿಕ್ಸ್ ಮಾಡ್ತಾರೆ. ಈ ಸಿನಿಮಾದ ಒಂದೊಂದು ಅಪ್ಡೇಟ್ ಬರುವಾಗ್ಲೂ ಪ್ರೇಕ್ಷಕರಿಗೆ ಆ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗ್ತಾನೆ ಇರುತ್ತೆ. ಕಾರಣ ಸಿನಿಮಾದ ಅಪ್ಡೇಟ್ ಬರುವಾಗ ಅವ್ರು ರಿಲೀಸ್ ಮಾಡಿರೋ ಪೋಸ್ಟರ್ಸ್ ತುಂಬಾ ವಿಚಿತ್ರವಾಗಿರ್ತಾ ಇತ್ತು. ಅಂದ್ರೆ ಒಂದು ಮರದ ರೂಟ್ಸ್ ಏನಿರ್ತಾ ಇತ್ತು, ಅದರಲ್ಲಿ ಹೀರೋಯಿನ್ ತಲೆ ಇರ್ತಾ ಇತ್ತು. ಇನ್ನು ಕೆಲವು ಪೋಸ್ಟರ್ಸ್ ಅಲ್ಲಿ ಹಾರ್ಟ್ ನ ಕಿತ್ತು ಕೈನಲ್ಲಿ ಇಟ್ಕೊಂಡಿರೋ ತರ ಇರುತ್ತೆ. ಆ ಪೋಸ್ಟರ್ಸ್ ಗಳಲ್ಲಿ ಕೆಲವು ಟ್ಯಾಗ್ ಲೈನ್ ಬರ್ತಾ ಇತ್ತು, ಅಂದ್ರೆ ಬುದ್ಧಿವಂತರಿಗೆ ಮಾತ್ರ ಅಂತ ಬರ್ದಿತ್ತು. ಈ ತರ ವಿಷಯಗಳೆಲ್ಲ ಸಿನಿಮಾ ರಿಲೀಸ್ ಆಗಕ್ ಮುಂಚೆನೆ ಆ ಸಿನಿಮಾ ಮೇಲೆ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ನ ಕ್ರಿಯೇಟ್ ಮಾಡ್ತು. ಈ ತರ ಒಂದೊಂದು ಪೋಸ್ಟರ್ ಗಳಲ್ಲೂ ಒಂದೊಂದ್ ತರ ಡಿಸೈನ್ ಮೂಲಕ ಆ ಸಿನಿಮಾದ ಎಕ್ಸ್ಪೆಕ್ಟೇಷನ್ ನ ಕ್ರಿಯೇಟ್ ಮಾಡ್ತಾ ಬರ್ತಾರೆ. 16th January 1998 ಅಲ್ಲಿ ಉಪೇಂದ್ರ ಅನ್ನೋ ಹೊಸ ನಟ ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿರೋ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಅದಕ್ಕೆ ಮುಂಚೆ ಉಪೇಂದ್ರ ಅವರು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ರು. ಆಕ್ಟರ್ ಆಗಿ ಎಂಟ್ರಿ ಕೊಟ್ಟಿರೋ ಮೊದಲನೇ ಸಿನಿಮಾ ಅನ್ನೋ ಸಿನಿಮಾ. ಮೊದಲನೇ ದಿನ ಸುಮಾರಾದ ಓಪನಿಂಗ್ ಇದ್ದರು. ಸೆಕೆಂಡ್ ಡೇ ನಂತರ ಎಲ್ಲಾ ಥಿಯೇಟರ್ ಗಳಲ್ಲೂ ಹೌಸ್ಫುಲ್ ಆಗಿ ಒಂದು ವಾರ ಹೌಸ್ಫುಲ್ ಶೋ ನಡೆಯುತ್ತೆ. ಇದು 1987 ಪ್ರೇಮಲೋಕ ಸಿನಿಮಾ ನಂತರ ಕಾಲೇಜ್ ಸ್ಟೂಡೆಂಟ್ಸ್ ಇಂದಾನೆ ಥಿಯೇಟರ್ ಗಳು ಹೌಸ್ಫುಲ್ ಆಗಿರೋದಂದ್ರೆ ಅದು ಉಪೇಂದ್ರ ಅವರು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿರೋ ಸಿನಿಮಾಗೆ. ಈ ಸಿನಿಮಾನಲ್ಲಿ ಬರೋ ಒಂದೊಂದು ಸೀನ್ ಆಗಲಿ, ಆ ಸಿನಿಮಾದ ಡೈಲಾಗ್ ಆಗಲಿ, ಮ್ಯೂಸಿಕ್ ಆಗಲಿ, ಹಾಡುಗಳಾಗ್ಲಿ ಎಲ್ಲಾನು ತುಂಬಾ ಅದ್ಭುತವಾಗಿ ಬಂದಿರುತ್ತೆ. ಮೂರು ತರವಾದ ಸ್ಟೈಲ್ ಅಲ್ಲಿ ಈ ಸಿನಿಮಾನ ಮಾಡಿರ್ತಾರೆ. ಅಂದ್ರೆ ಯಂಗ್ಸ್ಟರ್ಸ್ ಗೆ ಲವ್ ಬಗ್ಗೆ ಹೇಳಿದ್ರೆ, ಯಾವ್ದೋ ಒಂದು ಸಂದರ್ಭದಲ್ಲಿ ಡಿಸ್ಟರ್ಬ್ ಆಗಿರೋರಿಗೆ ಅವ್ರನ್ನ ನಂಬ್ಕೊಂಡಿರೋ ತಂದೆ ತಾಯಿಗಳ ಬಗ್ಗೆ ಹೇಳಿರ್ತಾರೆ. ಲವ್ ಫೇಲ್ಯೂರ್ ಆಗಿರೋರಿಗೆ ಅವ್ರಿಗೆ ಇನ್ನೊಂದ್ ತರವಾದ ಕತೆ ಹೇಳಿರ್ತಾರೆ. ಅದರಲ್ಲೂ ಒಂದು ಡೈಲಾಗ್ ಇರುತ್ತೆ, ಪ್ರೀತಿಗಿಂತ ಜೀವನ ದೊಡ್ಡದು ಅಂತ ಹೇಳಿರ್ತಾರೆ. ಆ ಡೈಲಾಗ್ ಅಂತೂ ಎಲ್ಲಾ ಪ್ರೇಕ್ಷಕರ ಮನ ಮುಟ್ಟುತ್ತೆ. ಇದ್ದಕ್ಕಿದ್ದಾಗ ನಿನ್ ಪ್ರೀತಿ ಕಡಿಮೆ ಆಗುತ್ತೆ, ಆಟೋಮ್ಯಾಟಿಕ್ ಆಗಿ ಡೌನ್ ಆಗುತ್ತೆ. ಇನ್ನೇನು ಪ್ರೀತಿ ಬದಲಾಯಿಕೆ ಸ್ಪೆಷಾಲಿಟಿ ಇದೆ. ಪ್ರೀತಿಗಿಂತ ಜೀವನ ದೊಡ್ಡದು ಕಣೆ. ಸೊ ಸಿನಿಮಾ ನೋಡೋ ಪ್ರೇಕ್ಷಕ ಈ ಮೂರು ಕ್ಯಾಟಗರಿನಲ್ಲಿ ಯಾವ್ದೋ ಒಂದು ಕ್ಯಾಟಗರಿನಲ್ಲಿ ಎಫೆಕ್ಟ್ ಆಗಿರ್ತಾನೆ. ಅವನ ಸಿನಿಮಾ ನೋಡುವಾಗ ಆ ಸಿನಿಮಾ ಅವನಿಗೆ ಹತ್ರವಾಗುತ್ತೆ. ಅದು ಮಾತ್ರ ಅಲ್ಲ, ಅವನು ಎಲ್ಲೋ ಒಂದ್ ಕಡೆ ಸಮಾಧಾನ ಆಗ್ತಾನೆ. ಸೊ ಈ ಸಿನಿಮಾಗೆ ರಿಪೀಟೆಡ್ ಆಡಿಯನ್ಸ್ ಬರ್ತಾ ಇದ್ದಿದ್ದೆ ಈ ತರ ವಿಷಯಗಳಿಗೆ. ಅದು ಮಾತ್ರ ಅಲ್ಲ, ಈ ಸಿನಿಮಾನ ಅವ್ರು ತೋರಿಸಿರೋ ವಿಧ ಏನಿದೆಯೋ ಟೋಟಲಿ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ನಲ್ಲಿ ಹೇಳಿರ್ತಾರೆ. ಮಲ್ಟಿಪಲ್ ಫ್ಲಾಶ್ ಬ್ಯಾಕ್ಸ್ ಇರುತ್ತೆ, ಪ್ಲಸ್ ರಿವರ್ಸ್ ಸ್ಕ್ರೀನ್ ಪ್ಲೇ ಮೂಲಕ ಪ್ರೆಸೆಂಟ್ ಪಾಸ್ಟ್ ಕಥೆಗಳನ್ನ ಹೇಳ್ಕೊಂಡ್ ಬರ್ತಾರೆ. ಸಿನಿಮಾ ನೋಡೋ ಆಡಿಯನ್ಸ್ಗೆ ಅದು ಒಂಥರ ಹೊಸತನ ಇರುತ್ತೆ. ಅಂದ್ರೆ ಅದುವರೆಗೂ ಅವ್ನು ನೋಡಿರೋ ಸಿನಿಮಾಗೂ ಸಿನಿಮಾಗೂ ಟೋಟಲ್ ಡಿಫರೆಂಟ್ ಇರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಇದೇ ಬರುತ್ತೆ ಅನ್ನೋ ಊಹೆನೂ ಮಾಡಕ್ಕಾಗಲ್ಲ. ಆ ತರ ಒಂದು ಸ್ಕ್ರೀನ್ ಪ್ಲೇ ಮೂಲಕ ಆಡಿಯನ್ಸ್ ಗೆ ಸರ್ಪ್ರೈಸ್ ಕೊಟ್ಟಿರ್ತಾರೆ. ಇದರಲ್ಲಿ ಉಪೇಂದ್ರ ಅವ್ರ ಪರ್ಫಾರ್ಮೆನ್ಸ್ ಅಂತ ತಗೊಂಡ್ರೆ ಸೀನ್ 1 ಇಂದ ಎಂಡ್ ವರೆಗೂ ಎಕ್ಸ್ಟ್ರಾಡನರಿ ಪರ್ಫಾರ್ಮೆನ್ಸ್ ಅನ್ಬೋದು. ಹೊಸಬರು ಅಂತಾನೆ ಫೀಲ್ ಆಗಲ್ಲ. ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಪ್ರೆಸೆಂಟೇಷನ್ ಯಾವ ತರ ಇರುತ್ತೋ ಅಷ್ಟೇ ಅದ್ಭುತವಾಗಿ ತನ್ನ ಬಾಡಿ ಲ್ಯಾಂಗ್ವೇಜ್ ಮೂಲಕ, ವಾಯ್ಸ್ ಮಾಡ್ಯುಲೇಷನ್ ಮೂಲಕ, ಫೇಸ್ ಎಕ್ಸ್ಪ್ರೆಷನ್ಸ್ ಮೂಲಕ ಆಡಿಯನ್ಸ್ ನ ತೃಪ್ತಿಪಡಿಸಿದ್ದಾರೆ. ಆರಾಮಾಗಿ ಓಡಾಡ್ಕೊಂಡಿದ್ದಾನೆ, ನಾಳೆ ಮಂತ್ರಿನೂ ಆಗ್ತಾನೆ.
ಬರೀ ಡೌಗಳು ಎ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ರಿಲೀಸ್ ಆಗಿರೋ ಮ್ಯಾಕ್ಸಿಮಮ್ ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 250 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 55 ವೀಕ್ಸ್ ಕಂಪ್ಲೀಟ್ ಮಾಡುತ್ತೆ. ಅಂದ್ರೆ 385 ದಿನಗಳು ಪೂರೈಸುತ್ತೆ. ಕೆಲವೊಂದು ಏರಿಯಾಗಳಲ್ಲಿ, ಫಾರ್ ಎಕ್ಸಾಂಪಲ್ ತಮಿಳ್ ಸಿನಿಮಾಗಳು ಮಾತ್ರ ಓಡುವಂತ ಏರಿಯಾಗಳು ಕೆಲವು ಇರುತ್ತೆ, ಇನ್ನು ಕೆಲವು ಏರಿಯಾಗಳು ತೆಲುಗು ಸಿನಿಮಾ, ಇನ್ನು ಕೆಲವು ಏರಿಯಾಗಳು ಹಿಂದಿ ಸಿನಿಮಾ. ಈ ತರ ಅಂತ ಥಿಯೇಟರ್ಗಳಲ್ಲೂ ಕೂಡ ಎ ಅನ್ನೋ ಸಿನಿಮಾ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡುತ್ತೆ. ಆ ತರ ಥಿಯೇಟರ್ಗಳಲ್ಲಿ ಒಂದಾದ ಅಲ್ಸೂರ್ ಲೇಕ್ ಹತ್ರ RB ಮಿಡಲ್ ಸ್ಕೂಲ್ ಆಪೋಸಿಟ್ ಅಲ್ಲಿರೋ ಅಜಂತಾ ಥಿಯೇಟರ್ ಅಲ್ಲಿ 50 ವಾರ ಕಂಪ್ಲೀಟ್ ಮಾಡುತ್ತೆ. ಅಜಂತಾ ಥಿಯೇಟರ್ ಇತಿಹಾಸದಲ್ಲೇ 50 ವಾರಗಳು ಕಂಪ್ಲೀಟ್ ಮಾಡಿರೋ ಕನ್ನಡ ಸಿನಿಮಾ ಅಂದ್ರೆ ಅದು ಉಪೇಂದ್ರ ಅವರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿರೋ ಎ ಸಿನಿಮಾನೇ. ಈ ಸಿನಿಮಾನ ತೆಲುಗುಗೆ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ. ಅಲ್ಲಿ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ತೆಲುಗು ಇಂಡಸ್ಟ್ರಿನಲ್ಲಿ ಉಪೇಂದ್ರ ಅವರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ. ಮೊದಲನೇ ಸಿನಿಮಾದಲ್ಲೇ ಕರ್ನಾಟಕ ಮತ್ತು ಆಂಧ್ರ ಈ ಎರಡು ಕಡೆನೂ ಡಿಮ್ಯಾಂಡ್ ನ ಬೆಳೆಸಿರೋ ಮೊದಲನೇ ಕನ್ನಡ ನಟ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಎ ಸಿನಿಮಾದ ಬಜೆಟ್ 1,25 ಲಕ್ಷ ಇರುತ್ತೆ. ಆದ್ರೆ ಈ ಸಿನಿಮಾ ಕಲೆಕ್ಟ್ ಮಾಡಿದ್ದು 20,32 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಪ್ರೇಮಲೋಕ ನಂತರ ಇನ್ನೊಂದು ಇತಿಹಾಸನ ಸೃಷ್ಟಿ ಮಾಡಿದವರು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಂದ್ರೆ ಅದು ತಪ್ಪಾಗಲ್ಲ. ಇವತ್ತು ಈ ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಇದೇ ತರ 2018 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿರೋ ನಾಗರಹಾವು ಅನ್ನೋ ಸಿನಿಮಾನ ಡಿಜಿಟಲೈಸ್ ಮಾಡಿ ರಿಲೀಸ್ ಮಾಡಿದ್ರು. ಆ ಸಿನಿಮಾ ಇಡೀ ಕನ್ನಡ ಚಿತ್ರರಂಗದಲ್ಲೇ ಒಂದು ದೊಡ್ಡ ಇತಿಹಾಸನ ಸೃಷ್ಟಿ ಮಾಡ್ತು. ಯಾವ ತರ ಅಂದ್ರೆ 20th ಜುಲೈ 2018 ಈ ಸಿನಿಮಾನ ರಿಲೀಸ್ ಮಾಡ್ತಾರೆ. ಈ ಸಿನಿಮಾದ ಜೊತೆ 3 ಹೊಸ ಸಿನಿಮಾನು ರಿಲೀಸ್ ಆಗುತ್ತೆ. ನಾಗರಹಾವು ಸಿನಿಮಾದ ಸ್ಪೆಷಾಲಿಟಿ ಏನಂದ್ರೆ 45 ವರ್ಷಗಳ ಹಿಂದೆ ರಿಲೀಸ್ ಆಗಿರೋ ಸಿನಿಮಾನ 2018 ಅಲ್ಲಿ ರಿಲೀಸ್ ಮಾಡ್ತಾರೆ. ಅದು ಯಾವ ತರ ಅಂದ್ರೆ 169 ಥಿಯೇಟರ್ಗಳಲ್ಲಿ ರಿಲೀಸ್ ಮಾಡ್ತಾರೆ. ಆ ಸಿನಿಮಾಗೆ ಯಾವ ತರ ಡಿಮ್ಯಾಂಡ್ ಇದ್ರೆ 169 ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಬಹುದು. ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳಲ್ಲೂ ಹೌಸ್ಫುಲ್. ಅಂದ್ರೆ ಕೆಲವು ಥಿಯೇಟರ್ಗಳಲ್ಲಿ 3 ಶೋ ಇರ್ಬೋದು, ಕೆಲವು ಥಿಯೇಟರ್ಗಳಲ್ಲಿ 4 ಶೋ ಇರ್ಬೋದು. ಆ ಎಲ್ಲಾ ಶೋಸು ಹೌಸ್ಫುಲ್ ಹೊಡೆಯುತ್ತೆ. ಬ್ಯಾಂಗ್ಳೂರ್ ನರ್ತಕಿ ಥಿಯೇಟರ್ ಅಲ್ಲಿ 6 ದಿನಕ್ಕೆ ಈ ಸಿನಿಮಾದ ಟಿಕೆಟ್ ಬುಕ್ ಆಗಿರುತ್ತೆ. ನಾಗರಹಾವು ಒಂದು ದಿನದ ಕಲೆಕ್ಷನ್ ಅಪ್ರಾಕ್ಸಿಮೇಟ್ಲಿ 3.5 ಕೋಟಿ ರೂಪಾಯಿ ಅಂತ ಹೇಳ್ತಾರೆ. ಅಂದ್ರೆ ನಾಗರಹಾವು ಸಿನಿಮಾದ ಜೊತೆ ರಿಲೀಸ್ ಆಗಿರೋ 3 ಹೊಸ ಸಿನಿಮಾದ ಒಂದು ವಾರ ಕಲೆಕ್ಷನ್ ಏನಿದೆಯೋ ಅದು ನಾಗರಹಾವು ಕಲೆಕ್ಟ್ ಮಾಡಿರೋ ಒಂದು ದಿನದ ಕಲೆಕ್ಷನ್ ಅಂತಾರೆ. ಈ ತರ ಒಂದು ದಾಖಲೆನ ಇದುವರೆಗೂ ಯಾವ ಸಿನಿಮಾನು ಸೃಷ್ಟಿ ಮಾಡಿಲ್ಲ. ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇರೋ ಎಲ್ಲಾ ರಿಲೀಸ್ ಸಿನಿಮಾಗಳು ನಾಗರಹಾವು ಸಿನಿಮಾದ ಕಲೆಕ್ಷನ್ ನ ಬ್ರೇಕ್ ಮಾಡಿದ್ಯಾ ಅನ್ನೋ ಪ್ರಶ್ನೆ ಬರುತ್ತೆ. ಇವತ್ತು ಈ ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಅಂದ್ರೆ 17th ಮೇ 2024 ಅಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಟ್ ಮಾಡಿ ಡೈರೆಕ್ಟ್ ಮಾಡಿರೋ ಎ ಅನ್ನೋ ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ ಅಡ್ವಾನ್ಸ್ ಬುಕಿಂಗ್ ಆಗಿದೆ. ಫಸ್ಟ್ ಡೇ ದೊಡ್ಡ ಮಟ್ಟಕ್ಕೆ ಓಪನಿಂಗ್ ತಗೊಂಡಿದೆ. ಬ್ಯಾಂಗ್ಳೂರಲ್ಲಿರೋ ಪ್ರಸನ್ನ ಥಿಯೇಟರ್ ಅಲ್ಲಿ 6 ಗಂಟೆ ಶೋ ಫುಲ್ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಯಾವ ತರ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ ಅಂತ ಕಾದು ನೋಡೋಣ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ.